ಬೆಳ್ಳಿಪರದೆಯಲ್ಲಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಡೆವಿಲ್ ಆಗಿ ಆರ್ಭಟಿಸೋದಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ. ನಗರದ ಸಿದ್ದೇಶ್ವರ ಥಿಯೇಟರ್ ಮುಂಭಾಗದಲ್ಲಿ ಈಗಾಗಲೇ ಸಕಲ ಸಿದ್ದೇಶಗಳನ್ನ ಮಾಡಲಾಗ್ತಾ ಇದೆ. ಸ್ವತಃ ಈಗ ಡೆವಿಲ್ ಅನ್ನುವಂತಹ ಒಂದು ಪುಲೋವರ್ ಅನ್ನ ಹಾಕೊಂಡು ಚಾಲೆಂಜ್ ಸ್ಟಾರ್ ದರ್ಶನ್ ಅಭಿಮಾನಿಯೊಬ್ರು ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಬ್ರದರ್, ನಿಮ್ಮ ಹೆಸರು ಹಾಗೇನೆ ಇಲ್ಲಿಂದ ಬಂದಿರುವಂತದ್ದು? ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ಉಡ್ಬಿಳ್ದಿದೆಲ್ಲ ಇದೆ ಜೆ ಪಿ ನಗರದಲ್ಲಿ, ಇಲ್ಲ ಪುಟ್ಟೇನಹಳ್ಳಿ ನಗರ. ಈಗಾಗ್ಲೇ ನೋಡ್ತಾ ಇರ್ಬೋದು, ಎಲ್ಲಾ ಹೂವಿನ ಅಲಂಕಾರ ಆಗಿರ್ಬೋದು, ಡಿಜೆ ಆಗಿರ್ಬೋದು, ದೇವರನ್ನ ಕೂರಿಸುವಂತದ್ದಾಗಿರ್ಬೋದು, ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಸೊ ನೀವೇ ಮುಂದೆ ನಿಂತು ಮಾಡ್ತಾ ಇರುವಂತದ್ದು ಎಷ್ಟು ಖುಷಿ ಕೊಟ್ಟಿದೆ ಅಂಡ್ ಹಾಗೇನೆ ಏನ್ ಅನ್ನಿಸ್ತಿದೆ ಅಂತ? ನಾವು ಇದೇ ತರ ಅಭಿಮಾನಿ ಅಷ್ಟೇನೆ. ಎಲ್ಲ ನಮ್ಮ ಗಜಾಣ ಇರ್ಬೋದು, ಎಲ್ಲ ಚಿಕ್ಕ ವಯಸ್ಸಿಂದ ನಾವು ಇದೇ ಥಿಯೇಟರ್ ನೋಡ್ಕೊಂಡ್ ಬಂದಿರೋದ್ರಿಂದ ನಾವು ಒಂದು ಅಭಿಮಾನಿಯಾಗಿ ನಮ್ಮ ಕೈಲಿ ಎಷ್ಟು ಇಷ್ಟಪಟ್ಟು ನಾವು ಇದು ಮಾಡ್ಕೊಡ್ತಾ ಇದ್ದೀವಿ ಅಷ್ಟೇ. ಹೆಂಗ್ ಅನಿಸ್ತಿದೆ ಡೆವಿಲ್ ನೋಡೋದಿಕ್ಕೆ? ಈಗ ಟ್ರೈಲರ್ ಮೂಲಕ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕನ್ನಡ ಸಿನಿಮಾ ರಂಗದಲ್ಲಿ. ಟ್ರೈಲರ್ ಮೂಲಕನೇ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಡೆವಿಲ್ ಸಿನಿಮಾವನ್ನ. ಆ ಒಂದು ಟ್ರೈಲರ್ ನೋಡಿದ್ಮೇಲೆನೆ ಅಷ್ಟೊಂದು ಖುಷಿ ಆಗ್ತಿರ್ಬೇಕಾದ್ರೆ ಇನ್ನ ಇಡೀ ಪಿಕ್ಚರ್ ಅನ್ನ ನೋಡೋದಕ್ಕೆ ನಾಳೆಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ. ಸೊ ಡೆವಿಲ್ ಟ್ರೈಲರ್ ಈಗ ಆಲ್ರೆಡಿ ಟ್ರೆಂಡಿಂಗ್ ನಂಬರ್ 1 ಆಲ್ರೆಡಿ ಬಂದ್ಬಿಟ್ಟಿದೆ. ನಾವೇನು ಹೇಳಕ್ಕಾಗಲ್ಲ. ಸೊ ಈ ಫಿಲಮ್ ಎಕ್ಸ್ಪೆಕ್ಟೇಷನ್ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ, ಇಷ್ಟು ದಿವಸ ಬಾಸು ಸ್ವಲ್ಪ ಒಂಥರ ಕನ್ನಡ ಇದ್ರ ಪರವಾಗಿ ಒಂಥರ ಮಾಸ್ ಲುಕ್ ಆಗಿ ಆತರ ಇದ್ರು. ಇದು ಸ್ವಲ್ಪ ಲವ್ಲಿ ಲುಕ್ ಮತ್ತೆ ಮಾಸ್ ಎರಡೂ ಲುಕ್ ಇರೋದ್ರಿಂದ ನಮ್ಗೆ ಅಭಯ್ ಫಿಲಮು ಆತರ ಎಲ್ಲ ನಮ್ಗೆ ನೆನ್ಸ್ಕೊಂಡಾಗ ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ನಮ್ಗೆ ತುಂಬಾ ಅನಿಸ್ತಾ ಇದೆ. ಮತ್ತೆ ಕಥೆನೂ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಯಾವುದೇ ತರ ಎಲ್ಲೂ ಇನ್ನೂ ಟ್ರೈಲರ್ ಅಲ್ಲಿ ಸ್ವಲ್ಪನೇ ಒಂದು 20% ಅಷ್ಟೇ ತೋರಿಸಿದ್ದಾರೆ ಅಂತ ಅನಿಸ್ತಾ ಇದೆ. ಕತೆ ಇನ್ನೂ ತುಂಬಾ ಚೆನ್ನಾಗಿದೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಕಾಯ್ತಾ ಇದ್ದೀವಿ ಸರ್. ಓಕೆ, ಒಂದ್ ಕಡೆ ಡೆವಿಲ್ ಸಿನಿಮಾವನ್ನ ಬೆಳ್ಳಿ ಪರದೆಯಲ್ಲಿ ನೋಡೋದಕ್ಕೆ ಫ್ಯಾನ್ಸ್ ಎಲ್ಲಾನು ಕೂಡ ವೆಯ್ಟ್ ಮಾಡ್ತಿರುವಂತದ್ದು. ಇನ್ನೊಂದ್ ಕಡೆ ಅವರ ಅನುಪಸ್ಥಿತಿಯಲ್ಲಿ, ಅವ್ರು ಇಲ್ದೇ ಇರುವಂತಹ ಸಂದರ್ಭದಲ್ಲಿ, ಅವ್ರು ಇದ್ದಿದ್ರೆ ಎಲ್ಲಾದ್ರೂ ಮೀಟ್ ಆಗುವಂತದ್ದು, ನೋಡುವಂತ ಭಾಗ್ಯ ಸಿಕ್ತಿತ್ತು. ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ನೋಡೋದಕ್ಕೆ ಎಷ್ಟು ದುಃಖ ಆಗ್ತಾ ಇದೆ ಅಂತ? ಖಂಡಿತ ದುಃಖ ಆಗಿದೆ ಸರ್. ಯಾಕಂದ್ರೆ ನಮ್ ಬಾಸ್ ಇಲ್ದಿರೋ ಫಿಲಮ್ ನಾವು ನೋಡ್ತಾ ಇದೀವಿ. ಹಾಗನ್ಬಿಟ್ಟು ಬಾಸ್ ಇಲ್ಲ ಅಂತಂದ್ರೆ ಅವ್ರಿಗೂ ಗೊತ್ತು ಆಚ ಕಡೆ ಇರೋ ಸೆಲೆಬ್ರಿಟೀಸ್ ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ. ನಮಗೂ ಗೊತ್ತು ನಮ್ ಬಾಸ್ ಬಗ್ಗೆ ಏನು ಅಂತ. ಸೊ ಯಾರೇ ಏನು ಎಷ್ಟೇ ಮಾತಾಡಿದ್ರು ನಮಗೂ ಗೊತ್ತು ನಮ್ ಬಾಸ್ ಏನು ಅಂತ. ನಮ್ಗೆ ಅದಕ್ಕೋಸ್ಕರ ನಾವು ಅವ್ರಿಲ್ಲ ಅಂದ್ರೂ ನಾವು ಅವ್ರನ್ನ ಗೆಲ್ಸ್ಲೇಬೇಕು ಅಂದ್ಬಿಟ್ಟು ನಾವು ಎಲ್ಲ ಅಭಿಮಾನಿಗಳು ನಿಂತ್ಕೊಂಡು ಕಾಯ್ತಾ ಇದೀವಿ ಸರ್. ನಾಳೆ ಏನೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಅಂತ? ಸರ್, ಇವಾಗ ಸಂಜೆ ಒಂದು 4:30-5 ಗಂಟೆಗೆ ಹಾಲಿನ ಅಭಿಷೇಕ ಆಗುತ್ತೆ ಕಟ್ಔಟ್ಗೆ. ಸೊ ಇನ್ನೊಂದು 5-5:30 ಅಷ್ಟರಲ್ಲಿ ಸ್ವಲ್ಪ ಇವೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ನಾಳೆ ಎಲ್ಲಾ ಶೋಗೂ ನಾವು ಅನ್ನದಾನ ತರ ಮಾಡಬೇಕು. ವೆರೈಟಿ ತರ ಅನ್ನದಾನ ಇರುತ್ತೆ. ಬೆಳಗ್ಗೆ ಒಂಥರ ಪಲಾವ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ಮಾತ್ರ ಸಪ್ರೇಟ್ ಆಗಿ 6 ಶೋಗೂ ಮಾಡ್ಕೊಡ್ತಾ ಇದೀವಿ. ಶುಕ್ರವಾರ ಪಂಕ್ತಿ ಊಟ ಇರುತ್ತೆ ಸರ್. ಸೊ ಶುಕ್ರವಾರ ಇಲ್ಲೇ ಎಷ್ಟು ಒಂದು 2,000 ಜನಕ್ಕೆ ಪ್ಲಾನ್ ಮಾಡಿದೀವಿ. ಪಂಕ್ತಿ ಊಟ ಇರುತ್ತೆ. ಪಂಕ್ತಿ ಊಟ ಇದ್ದು ಮಾಡ್ಬೇಕು. ಈಗ ಏನಂತಂದ್ರೆ, ವಿಜಯಲಕ್ಷ್ಮಿ ಅವರು ನಾಳೆ ಅಭಿಮಾನಿಗಳೊಟ್ಟಿಗೆ ಸಿನಿಮಾ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ಅದನ್ನ ಎಷ್ಟು ಖುಷಿ ಆಗ್ತಿದೆ? ಬಿಕಾಸ್ ಅವ್ರಿಲ್ಲ ಅಂತಂದ್ರೆ ಅವರ ವೈಫ್ ಆಗಿ ಅಕ್ಕನ ಸ್ಥಾನದಲ್ಲಿ ನಿಂತ್ಕೊಂಡು ಅಭಿಮಾನಿಗಳೊಟ್ಟಿಗೆ ಸಿನಿಮಾವನ್ನು ನೋಡ್ತಿರೋಂಥದ್ದು ತುಂಬಾ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ನಮ್ಮ ಬಾಸು ಅಂತ ಎಂತಿನ ಪಡೆ ತುಂಬಾನೇ ಪುಣ್ಯ ಮಾಡಿರ್ಬೇಕು. ಯಾಕಂದ್ರೆ ಯಾವತ್ತೂ ಕೈ ಬಿಟ್ಟಿಲ್ಲ, ಅವ್ರು ಕೈ ಬಿಡೋದು ಇಲ್ಲ. ಸೊ ಅದಕ್ಕೂ ಮುಂಚೆನೂ ಒಂದು ಪೋಸ್ಟ್ ಹಾಕಿದ್ರು. ಅಪಪ್ರಚಾರ ತುಂಬಾ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ನಡೆ ಡೆವಿಲ್ ಕಡೆ ಇರಲಿ ಅಂತಾನು ಹೇಳಿದ್ರು. ಸೊ ಮೀಡಿಯಾದವ್ರಿಗೂ ಹೇಳೋದು ಒಂದೇನೆ, ಇವಾಗ ಬಾಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಮಾತಾಡಿ ನಮ್ಗೆ ಖುಷಿನೇ. ಬಟ್ ಒಳಗಡೆ ಏನಾಗಿದೆ ಅಂತ ಯಾರಿಗೂ ಏನು ಗೊತ್ತಿರಲ್ಲ ಸರ್. ಸುಮ್ಮನೆ ಅವ್ರು ಹೇಳ್ಕೊಂಡು ಇದ್ ಮಾಡ್ಬೋದು. RTV ಅವರು ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಈಗ ಅದಕ್ಕೇನು ಹೇಳಿದಾರೆ ಡೈರೆಕ್ಟ್ ಆಗಿ, ಅದೇನು ಎಲ್ಲ ಸುಳ್ಳು ಅಂತ. ನಾವು ಅದನ್ನ ನಂಬ್ಕೊಂಡು ನಮ್ಮ ಬಾಸ್ ಬಗ್ಗೆ ಏನು ನಮಗೂ ಗೊತ್ತು. ಅದಕ್ಕೆ ಯಾವ ಥಿಯೇಟರ್ ನೋಡ್ತಾರೆ ಅದು ನಮಗೂ ಇನ್ನೂ ಮಾಹಿತಿ ಬಂದಿಲ್ಲ. ಬಟ್ ನೋಡ್ತೀರಿ ಅಂತ ಹೇಳಿದ್ದಾರೆ. ನೋಡಿದ್ರೆ ತುಂಬಾ ಖುಷಿ ಸರ್. ಫ್ಯಾನ್ಸ್ ಜೊತೆ ನೋಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಫ್ಯಾನ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಫಸ್ಟ್ ಶೋ ಅಂತ ಅವ್ರಿಗೂ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಯಾಕಂದ್ರೆ ಅಲ್ಲಿ ಒಳಗಡೆ ಹೋಗಿ ತಿಳಿಸ್ಬೇಕಾಗುತ್ತೆ ಹೆಂಗಿದೆ, ಸಕ್ಸಸ್ ಇದೆ ಹಂಗೆ ಅಂತ. ಸೊ ನಮಗೂ ಖುಷಿ ಸರ್. ಯಾವ ಥಿಯೇಟರ್ ನೋಡ್ತಾರೆ ಅಂತ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಈಗ ನಾಳೆ ಸಾಕಷ್ಟು ಜನ ಅಭಿಮಾನಿಗಳೆಲ್ಲಾನು ಕೂಡ ಚಿತ್ರಮಂದಿರ ಮುಂಭಾಗ ಧಾವಿಸುವಂತದ್ದಾಗಿರ್ಬೋದು, ಫಸ್ಟ್ ನೋಡೋದಕ್ಕೆ ನೂಕಲಾಗುತ್ತೆ. ಸೊ ಅಭಿಮಾನಿಗಳಿಗೆ ಯಾವ ರೀತಿಯಂತಹ ಒಬ್ಬ ಅಭಿಮಾನಿಯಾಗಿ ಒಂದು ಕಿವಿ ಮಾತನ್ನ ಹೇಳ್ತೀರಾ? ಸರ್, ನಾವು ಕಾಟೇರ ಫಿಲಮ್ ಅಲ್ಲಿ ನೋಡಿದಾಗ್ಲೂ ಅಷ್ಟೇ ನಿಂತ್ಕೊಳ್ಳೋಕ್ಕೂ ಜಾಗ ಇರ್ಲಿಲ್ಲ. ಈಗ ನಮ್ ಗಜಾಣನೇ ಲಾಠಿ ಎತ್ಕೊಂಡು ಎಷ್ಟೋ ಜನಕ್ಕೆ ಹೊಡೆದ್ಬಿಟ್ಟು ಆಚ ಕಡೆ ಈ ತರ ಇದ್ ಮಾಡಿ ಅಂತ ಇದ್ ಮಾಡಿ. ಯಾಕಂದ್ರೆ ಹೇಳೋದು ಒಂದೇ, ಟಿಕೆಟ್ ಇದ್ಯಾ ಲೈನ್ ಆಗಿ ನಿಂತ್ಕೊಳ್ಳಿ, ಬಿಡ್ತಾರೆ ಫಿಲಮ್ ನೋಡಿ ಅಂತಾನೆ ಹೇಳೋದು. ಯಾವ್ದೇ ರೀತಿ ಜಗಳ ಥಿಯೇಟರ್ ಇದು ಗಾಜು ಹೊಡೆದಾಕೋದು ಲಾಸ್ಟ್ ಟೈಮ್ ಅದೆಲ್ಲ ಪಾಪ ಇದೆಲ್ಲ ಇದಾಗೋಗಿತ್ತು. ಸೊ ಹೇಳೋದು ಒಂದೇನೆ, ನಿಧಾನಕ್ಕೆ ಹೋಗಿ. ಫಿಲಮ್ ಇನ್ನೂ ಸ್ಟಾರ್ಟೇ ಆಗಿರಲ್ಲ, ಒಳಗಡೆ ಹೋಗಿ ಕುತ್ಕೊಳ್ಳೇಬೇಕು, ನೋಡ್ಲೇಬೇಕು. ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಮೂವಿ ನೋಡಿ, ನಿಧಾನಕ್ಕೆ ನೋಡ್ಕೊಂಡು ಆಮೇಲೆ ಒಳ್ಳೆ ರಿವ್ಯೂನೇ ಕೊಡಿ. ಫಿಲಮ್ ಹೆಂಗಿದೆ ಅದು ಆನೆಸ್ಟ್ ಆಗಿ ರಿವ್ಯೂ ಕೊಡಿ ಸರ್. ಏನ್ ಬೇಜಾರಿಲ್ಲ. ನೆಗೆಟಿವ್ ಪಾಸಿಟಿವ್ ಏನಿದೆ ಅವ್ರ ಬಾಯಿಂದ ಅವರೇ ಫಿಲಮ್ ಫ್ಯಾನ್ಸ್ಗಳು ಹೇಳ್ತಾರೆ. ಹಂಗಾಗ್ಬಿಟ್ಟು ಫಸ್ಟ್ ಶೋ ಎಲ್ಲರೂ ಫ್ಯಾನ್ಸ್ ಪಾಸಿಟಿವ್ ಆಗಿ ಹೇಳ್ತಾರೆ. ನೋಡೋಣ. ಫಸ್ಟ್ ಡೇ ಒಂದು ಹೋಗಿದ ತಕ್ಷಣ ಸೆಕೆಂಡ್ ಡೇ ಇವಾಗ ರಿವ್ಯೂ ಚೆನ್ನಾಗಿತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಮೂವಿ ಯಾರು ತೆಗಿಯಕ್ಕಾಗಲ್ಲ. ನೋಡೋಣ. ನಾವು ಅದೇ ಕಾತರದಿಂದ ಕಾಯ್ತಾ ಇದೀವಿ. ಫಿಲಮ್ ಹೆಂಗಿದೆ ಅಂತ ಗೊತ್ತಾದ್ಮೇಲೆ 100 ಡೇಸ್ ಓಡಿಸೋದೊಂದು ಕನ್ಫರ್ಮ್ ಸರ್. ಫೈನಲಿ ಎಲ್ಲ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ? ಬಾಸ್ ಇಲ್ದಿದ್ರು ನಮ್ಗೆ ತುಂಬಾ ಬೇಜಾರಿದೆ. ದಯವಿಟ್ಟು ಎಲ್ಲರೂ ಫ್ಯಾನ್ಸು ದಯವಿಟ್ಟು ಥಿಯೇಟರ್ಗೆ ಬಂದು ಫಿಲಮ್ ನೋಡಿ. ಯಾವುದೇ ರೀತಿ ಪೈರಸಿ ಮಾಡಬೇಡಿ.
ಫಿಲಮ್ ನೋಡಿ ಖುಷಿ ಪಡಿ ಎಂಜಾಯ್ ಮಾಡಿ. ಅದು ಹೊತ್ತು ಯಾವುದೇ ಬೇರೆ ಸ್ಟಾರ್ಗಳ ಬಗ್ಗೆ ಏನೇ ಮಾತಾಡಬೇಡಿ, ಯಾಕಂದ್ರೆ ಅವ್ರು ಇಲ್ಲ. ಇದ್ದಿದ್ರೆ ಏನು ನಾವು ಮಾತಾಡಿದ್ರು ಏನು ಅದು ತಪ್ಪೇನೆ. ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಬಾಸ್ ಬಗ್ಗೆ ನಾವು ಮಾತಾಡೋಣ ಅಷ್ಟೇ ಸಾಕು. ಫಿಲಮ್ ಬಗ್ಗೆ ಮಾತಾಡೋಣ ಅಂತ ನಿರ್ಧರಿಸಿ ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಯಾಗಿರುವಂತಹ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.